ಓ, ಏನಕ್ಕ ದೇವಸ್ಥಾನಕ್ಕೆ ಬಂದ್ರೇನು? ಕಮಲಾ ಯಾವಾಗ ಬಂದೆ ಊರಿಂದನ? ಹ್ಞೂ ಕಳ್ಳಸ್ ಮಕ್ಕ, ಇನ್ನೇನು ನನ್ನ ಮಗಂದು ಮದ್ವೆ ಅಲ್ಲ, ನಾಳೆ ಹೋಗ್ಬೇಕು ಹೆಣ್ಣೂರಿಗೆ. ಅದಕ್ಕೇನೆ ಇವತ್ತು ಕೈ ಮುಗಿದು ಎಲ್ಲಾರ್ಗು ಈ ಊರಾಗೆ ಬರೋಣ ಅಂತಾನೆ. ದೇವಸ್ಥಾನಕ್ಕೆ ಬಂದ್ವಲ್ಲ, ಕೈ ಮುಗಿದು ಹೋಗೋಣ ಬಾರಮ್ಮ ಅಂತಾನೆ ಕರ್ಕೊಂಬಂದೆ. ನೀನು ಮಗನ ಎಲ್ಲಿ ಬಿಟ್ಟು ಬಂದೆ? ಅವನು ಅಲ್ಲೇ ಅವ್ರ ಅಪ್ಪ ಇಂತಾಗ ಆಡ್ತಾ ಇದ್ದ. ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ, ಕೈ ಮುಗಿದು ಹೋಗೋಣ ಅಂತಾನೆ. ಏನಮ್ಮ ಕಮಲಾ ಯಾವಾಗ ಬಂದೆ? ಮದ್ವೆಗೆ ಬಂದೆ ಅಂತ ತಮ್ಮನ ಮದ್ವೆಗೆ? ಹ್ಞೂ ಕಳ್ಳಸ್ಮಕಯ್ಯ, ನೆನ್ನೆಸ್ ಬಂದಿದ್ದೆ. ನೆನ್ನೆಸೆಲ್ಲನ ಬಟ್ಟೆ ತಗೊಂಬಂದ್ವಿ. ಇವತ್ತು ಎಲ್ಲಾನು ಕರ್ದು ಬರೋಣ ಬಾರಮ್ಮ ಊರಾಗೆ ಅಂತ ಹೇಳಿ ನಮ್ಮಮ್ಮ ಕರ್ಕೊಂಬಂತು. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಯಿತು. ಬಾರಮ್ಮ ದೇವ್ರಗಾನ ಕೈ ಮುಗಿದು ಮಾರಮ್ಮ ಗುಡಿಗೆ, ಆಮೇಲೆ ಎಲ್ಲಾನು ಕರಿಯಕ್ಕೆ ಹೋಗೋಣ ಅಂತ ಬಂದೆ. ನಿಮ್ಮಂತಕ್ಕೂ ಹೋಗೋಣ ಅನ್ಕೊಂಡ್ವಿ, ಹೆಂಗೋ ಇಲ್ಲಿ ಸಿಕ್ಕಿದ್ದು ಒಳ್ಳೇದಾತ ಹೇಳಿ. ಹೌದಾ, ಎಲ್ಲಿ ನಿನ್ನ ಗಂಡ ಬರಲಿಲ್ವೇ? ಇಲ್ಲ, ನನ್ನ ಗಂಡ ಅದೇ ಮದುವೆಗೆ ಒಂದೇ ಸಲ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು. ಬರ್ತಾರೆ ಅನ್ಸುತ್ತೆ ಅಲ್ಲಿಗೇನೆ. ಇನ್ನೇನು ನೀನು ಹೋಗು, ನಾನು ಅಲ್ಲಿಗೆ ಸೀದಾ ಬರ್ತೀನಿ ಅಂತ ಹೇಳಿದ್ರು. ಓ ಹೌದಾ, ಸರಿ ಸರಿ. ಎಲ್ಲಾನು ಕರೆದ್ರೆ ಹಂಗಾರೆ ಊರಾಗೆ? ಇನ್ನ ಇಲ್ಲ ಕಳ್ಳಸ್ಮಕ್ಕ, ಅದೇ ದೇವಸ್ಥಾನ ಕೈ ಮುಗ್ದು ಇವಾಗ ಹೋಗ್ತಾ ಇದೀವಿ ಕರಿಯಕ್ಕೆ. ಈಗ ಹಂಗೆ ಗುಂಡಜ್ಜಮ್ಮ ಅಂತ ಕರೆದು ನಿಮ್ಮಂತಕ್ಕೆ ಬರೋಣ ಅಂದ್ಕೊಂಡಿದ್ವಿ. ಹ್ಞೂ ಸರಿ ಸರಿ, ಹೋಗಿ ಕರೀರಿ. ಅಲ್ಲಿಗೆ ಹೋಗಲ್ವೇನು ನಿಮ್ಮ ಅಕ್ಕ ಮಂತ ಕರಿಯಕ್ಕೆ? ಅಯ್ಯೋ, ಅವ್ರ ಮತಕ್ಕೆ ಯಾಕೆ ಹೋಗೋಣ ಬಿಡ್ಲಸ್ ಮಕ್ಕ, ನಾವು ಕರೆದ್ರು ಅವ್ರು ಬರಲ್ಲ. ನಮ್ಮ ಕಮಲನ್ ಮದ್ವೆಗೆ ಆಲೇನೆ ಕರೆದು ಸೀರೆ ತಂದು ಹೋಗಿ ಬೈಸ್ಕೊಂಡು ಬಂದಿದ್ದಾತು. ಅವಾಗ ಬೈಸ್ಕೊಂಡಿದ್ಮೇಲೆ ತಿರುಗಿ ಯಾಕೆ ಹೋಗೋಣ ಹೇಳು? ಒಂದ್ಸಲ ಮರ್ಯಾದೆ ಕೊಟ್ಟು ಕರಿತೀವಿ, ಬರ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸಲ ಕರಿಯಕ್ಕೆ ಹೋದ್ರೆ ನಮಗೆ ಮರ್ಯಾದೆ ಇರುತ್ತೆ. ಹ್ಞೂ ಕಣಕ್ಕ, ಅದೇನೋ ಸರಿನೇ. ಒಂದ್ಸಲ ಗೌರವ ಕೊಟ್ಟು ಮರ್ಯಾದೆ ಕೊಟ್ಟು ಕರೆದ್ಮೇಲೆ ಆ ಮರ್ಯಾದೆಗೆ ತಕ್ಕಂಗೆ ಅವರು ನಡ್ಕೊಂಡ್ರೆ ಮಾತಾಡ್ಸಕ್ಕೆ ಚಂದ. ಇನ್ನೊಂದ್ಸಲ ಗೌರವ ಕೊಡ್ಲಿಲ್ಲ ಅಂತಂದ್ರೆ, ಕೊಟ್ಟಿದ್ ಗೌರವ ಉಳಿಸ್ಕೊಂಬ್ಲಿಲ್ಲ ಅಂತಂದ್ರೆ ಇನ್ನೊಂದ್ಸಲ ಯಾರಿಗೂ ಮನ್ಸಾಗಲ್ಲ ಕರಿಯಕ್ಕೆ. ಬಿಡ್ರಿ, ಏನ್ ಕರಿಬೇಡ್ರಿ. ಏನ್ ಮಾಡ್ತೀರಾ? ಒಂದ್ಸಲ ಕರ್ದಾಲೆ ಪಾಪ ನೀವು ಬಯಸ್ಕೊಂಡಿದ್ದೀರಾ, ಮತ್ತೆ ಯಾಕೆ ಸುಮ್ಮನೆ ಹೋಗಿ ನೀವು ಕರೆದ್ರು ಅವ್ರು ಬರಲ್ಲ ಅನ್ಸುತ್ತೆ. ಅಮ್ಮ, ಅವರು ನಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಏನೋ ನಮ್ಮನ್ನ ಕರಿಯಕ್ಕೆ ಬರ್ತಾಳೇನೋ ಈ ಅಮ್ಮ ಮದ್ವೆಗೆ. ಕರಿಯಕ್ಕೆ ಬಂದ್ರೆ ಏನಿಲ್ಲ ಮತ್ತೆ ಮಂಗಳಾರತಿ ಮಾಡ್ಕೊಳ್ತೀನಿ. ಇವಳು ನೋಡು ಹೇಳದ ಈ ಲಕ್ಷ್ಮಿ. ನಮ್ಮ ಶತ್ರುಗಳೆಲ್ಲ ನಾವು ಒಂದೇ ಕಡೆನೇ ಸೇರಿದಾವೆ. ನಾವು ಇವಾಗಲೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ರೆ ಇವು ಬೇರೆ ಕಾಟ. ಎಲ್ಲಿರ್ತಾವೋ ದರಿದ್ರದಾವು. ಅಯ್ಯೋ ಬಾರಮ್ಮ, ಅವ್ರಿದ್ರೆ ಏನಂತೆ? ಏನ್ ದೇವಸ್ಥಾನ ಏನು ಅವ್ರದಾ? ಈ ದೇವಸ್ಥಾನ ಕಟ್ಸಿರೋದು ನಮ್ಮಪ್ಪ ಇರ್ತಾನೆ. ಓಹೋ, ನಾವು ಅವ್ರಿಗೆ ಎದ್ರಿಕೊಂಡು ಯಾಕೆ ವಾಪಸ್ ಹೋಗ್ಬೇಕು ಹೇಳು? ನಾವು ಕೈ ಮುಗಿಯಕ್ಕೆ ಬಂದಿದ್ದೀವಿ, ಅವ್ರು ಹೋಗ್ತಾರೆ ನಾವು ಹೋದ್ರೆ. ನಮಗೂ ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತಾನ ಆಸೆ ಇತ್ತು. ನನ್ನ ಮದುವೆಗೆ ಹೋಗಿ ಕರೆದ್ವಿ, ನಾನು ಅಮ್ಮನ ಹೋಗಿ. ಆದರೆ ನಮ್ಮ ದೊಡ್ಡಮ್ಮ ಹೆಂಗೆ ಬೈದ್ಬಿಡ್ತು ನೋಡು. ಅದಕ್ಕೆ ಈ ಸಲ ಕಾಂತನ ಮದುವೆಗೆ ಕರಿಯಕ್ಕೆ ಹೋಗೋದೇ ಇಲ್ಲ. ನೀವು ಕರಿತೀರಾ ಮದುವೆಗೆ ಹೋಗಿ? ಹೋಳಿಗೆ ಉಂಡು ಬರ್ಬೋದು, ಪಾಯಸ ತಿಂದು ಬರ್ಬೋದು ಅಂತಾನೆ. ಇಲ್ಲಿ ಯಾರು ಕಾಯ್ಕೊಂಡಿಲ್ಲ ಕಣ್ರಿ. ಅದೇ ಬೀದೆಗೆಲ್ಲ ನಮ್ಮ ಬಗ್ಗೆನೇ ಮಾತಾಡ್ಕೊಂಡು ನಿಂತ್ಕೊಂತವೆ. ಸುಮ್ಮನೆ ಮುಚ್ಕೊಂಡು ಹೋಗಕ್ಕಾಗಲ್ಲ. ದೇವ್ರ ಗುಡಿಯಕ್ಕೆ ಬಂದಾರ ಕೈ ಮುಗಿದು ಕಂಡ ಸುದ್ದಿ ಯಾಕೆ ಮಾತಾಡ್ಬೇಕು ಇಲ್ಲಿ? ಹೌದು, ಮತ್ತೆ ಮಾಡಕ್ಕೆ ಕೆಲಸ ಇಲ್ಲ. ಇವ್ರು 3 ಜನಕ್ಕೂ ಇಲ್ಲಿ ಬಂದು ನಮ್ಮ ಸುದ್ದಿ ಮಾತಾಡ್ಕೊಂಡು ನಿಂತೇವ್ರಿ. ಏನು ಇವ್ರು ಮದ್ವೆಗೆ ಕರ್ದೇ ಇರ್ಕೇನೆ ನಾವು ಓಡಾಕ್ತೀವಿ ಅನ್ನಂಗೆ. ಇವ್ರು ಮಾಡಿರೋ ಅನ್ಯಾಯಕ್ಕೆ ಇವ್ರ ಮಕ್ಕನೇ ನೋಡಬಾರ್ದು ಅಂತ ಅನ್ಕೊಂಡಿದೀವಿ. ಅಂತದ್ರಾಗೆ ಈ ಊರಾಗ ಬಂದು ಸೇರ್ಕೊಂಡು ನಮಗೆ ಇಲ್ಲ ತೊಂದರೆ ಕೊಡೋದು ಅಲ್ದೇನೆ ಇವ್ರು ಕರೆದ ತಕ್ಷಣ ಓಡೋಗ್ಬೇಕಾಗಿತ್ತೇನು? ಇವ್ರು ಕರೆದ್ಬಿಟ್ರು ಮದ್ವೆಗೆ ಅಂತ ಹೇಳಿ ಇವ್ರು ಮಾಡಿರೋ ಮೋಸನೆಲ್ಲ ಮರೆತು ಹೋಗ್ಬೇಕಾಗಿತ್ತು. ಅಯ್ಯೋ ಅಕ್ಕ, ಅದು ಹಂಗಲ್ಲ. ಏನು ಅಂದರೆ ಅದು ಕಮಲನ್ ಮದುವೆಗೆ ಕರೆದಾಗ ನೀವು ಬರಲಿಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ವಿ ಅಷ್ಟೇ. ಬಿಡಿ, ಅದಕ್ಕೆ ಯಾಕೆ ಸಿಟ್ಟು ಮಾಡ್ಕೊಂತೀರಾ? ಸಿಟ್ಟು ಮಾಡ್ಕೊಂಡ್ರೆ ಇನ್ನೇನೇ ಮಾಡಲಿ? ನಮಗೆ ನಿಮ್ಮ ಮಕ್ಕ ಕಂಡ್ರೆ ಆಗಲ್ಲ ಅಂತಂದ್ರೆ ನೀನು ನಮ್ಮನ್ನು ಯಾಕೆ ಕರಿಯಕ್ಕೆ ಬಂದಿದ್ರಿ ಅಲ್ಲಿ? ಇವಳ ಮದುವೆ ನಿಮ್ಮ ಮಗಳ ಮದುವೆಗೇನೆ ನಾವೇನಾದ್ರೂ ಹೇಳಿದ್ವಾ ನಮ್ಮನ್ನು ಕರೆದೇ ಬರ್ತೀವಿ ಅಂತನ? ಕರಿಯಕ್ಕೆ ನೀವೇ ಬಂದಿದ್ದೀರಾ. ನೀವು ಕರೆದೇ ಇರ್ಕೆ ನಾವು ಓಡ್ ಬರ್ತೀವಿ ಏನೋ ಅಮ್ಮಂಗೆ. ಬಂದ್ಬಿಟ್ಟು ನಾವು ಕರೆದಾಗ ಗೌರವ ಕೊಟ್ಟಾಗ ಉಳಿಸ್ಕೊಂಬ್ಲಿಲ್ಲ ಅಂತ ಬೇರೆ ಮಾತಾಡ್ತಾರೆ. ಓಹೋ, ಏನು ಇವಳು ಗೌರವ ಕೊಟ್ಲು ಅಂತ ಹೇಳಿ ನಾನು ಇವಳ ಕಾಲೇ ಮೇಲೆ ಕೂತ್ಕೊಂಡು ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕಾಗಿತ್ತೇನೋ ಪಲ್ಲಕ್ಕಿ ಇಲ್ಲಿಕ್ಕೊಂಡು. ನನ್ನ ಸಂಸಾರನೇ ನನ್ನ ಹಾಳು ಮಾಡಿದ್ರಣ್ಣ. ಓಹೋ, ಇವಳು ಕರೆದ್ಲು ಅಂತೇಳಿ ಎಲ್ಲ ಇವಳು ಮಾಡಿರೋ ಅನ್ಯಾಯನೆಲ್ಲ ಕ್ಷಮಿಸ್ಬಿಟ್ಟು ಮನೆ ಕರ್ಕೊಂಡು ಹೋಗಿ ಇಕ್ಕೊಂಡ್ತೀನಿ ಅಂತ ತಿಳ್ಕೊಂಡಿದ್ಲೇನ? ಅಯ್ಯೋ ದೊಡ್ಡಮ್ಮ, ಹಂಗೇನಿಲ್ಲ. ಏನೋ ನೋಡಿ, ಇದ್ದೂರಾಗಿದ್ದು ಕರೀಲಿಲ್ಲ ಅಂತಾರೆ ಅಂತನ ಕರಿಯೋಣ ಅಂತ ಹೇಳಿ ಬಂದಿದ್ವಿ ಅಷ್ಟೇನೆ. ಬಿಡಿ, ನೀವು ಇವಾಗ ಅವಾಗ ಬರ್ಲಿಲ್ವಲ್ಲ, ಅದಕ್ಕೆ ಇವಾಗ ನನ್ನ ತಮ್ಮನ ಮದುವೆಗೆ ಕರೆಯೋದು ಇಲ್ಲ ನಾವು. ನಿಮಗೆ ಇಷ್ಟ ಇಲ್ಲ ಅಂದಮೇಲೆ ನಾವ್ಯಾಕೆ ಕರೀಲಿ ಹೇಳ್ರಿ? ಅದನ್ನು ಹೇಳ್ತಿದ್ವಿ ಅಷ್ಟೇನೆ. ನಾವೇನೇನು ನಿಮ್ಮನ್ನೇನು ಬೈಕ್ ಅಂತ ಇರಲಿಲ್ಲ. ಇಲ್ಲ, ಬೈಕ್ ಅಂತಿರ್ಲಿಲ್ಲ, ಹೊಗಳ್ತಾ ಇದ್ದೇನು. ತವ್ರ ಮನೆಗೆ ಬಂದಿರೋಳು ಹೆಂಗಿರ್ಬೇಕು ಹಂಗಿದ್ದು ಹೋಗ್ಬೇಕು ಕಣಿ. ಇಲ್ಲಿ ಅವ್ರಿವ್ರನ್ನ ಬೈಕಂಡು ನಿಂತ್ಕೊಂಬೋದಲ್ಲ. ಮದುವೆ ಮಾಡ್ತಾ ಇದ್ದೀರಾ, ಸುಮ್ಮನೆ ಮದುವೆ ಮಾಡೋಗ್ರಿ. ಅದು ಬಿಟ್ಬಿಟ್ಟು ನಾನು ನಮ್ಮಮ್ಮ ಇನ್ನು ನಮ್ಮ ಮನೆಯವ್ರನ್ನೆಲ್ಲ ಬೈಕಂಡು ನಿಂತ್ಕೊಂಡ್ರೆ ನಾವು ಸುಮ್ಮನೆ ಇರೋದಿಲ್ಲ. ನೀವು ಮಾಡಿರೋ ಮೋಸನೇ ಸಾಕು. ಅಲ್ಲ, ನಮ್ಮ ಸೂಜಿನ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗ್ದಂಗೆ ಒಳಗೇನೆ ಎಲ್ಲ ಮದುವೆನೆಲ್ಲ ಸೆಟ್ ಮಾಡ್ಕೊಂಡು ಈಗ ಓಹೋ ನಮ್ಮನ್ನ ಕರಿಯಲ್ಲ ಅಂತ ಬೇರೆ ಹೇಳ್ತಾ ಇದೆ. ಏನೋ ಇವ್ರು ಕರೀತಾರೆ ಅಂತ ಕಾತ್ಕೊಂಡಿದೀವಿ ನೋಡು. ನಾನು ನಮ್ಮಮ್ಮ ಇನ್ನು ಮದುವೆಗೆ ಬರೋಕ್ಕೆ
ಆಯ್ತು ಬಿಡಮ್ಮ ನೇತ್ರಮ್ಮ, ನಾವು ಅದಕ್ಕೆ ನಿಮ್ಮನ್ನ ಕರೆಯೋದು ಬೇಡ ಅಂತ ನಿರ್ಧಾರ ಮಾಡಿದೀವಿ. ಯಾಕೆಂದ್ರೆ ನಿಮ್ಗೆ ನಮ್ಮನ್ನ ಕಂಡ್ರೆ ಆಗಲ್ವಲ್ಲ, ಅದನ್ನೇ ಲಸ್ಮಕ್ಕ ಅಂತ ಹೇಳ್ತಿದ್ವಿ ಅಷ್ಟೇನೆ. ಲಸ್ಮಕ್ಕ ನಿಮ್ಮ ಅಕ್ಕ ಯಾರ ಮತಕ್ಕೆ ಹೋಗ್ತೀರಾ ಕರಿತೀರಾ ಅಂತ ಕೇಳಿದ್ಲು. ನಾವು ಅವಾಗ ಕರೆದಿದ್ಕೇನೆ ಅವ್ರು ಏನೂ ಇದು ಮಾಡಲಿಲ್ಲ. ನಾವು ಕರಿಯಕ್ಕೆ ಹೋದ್ರೆ ಬಾಯಿಗೆ ಬಂದಂಗೆ ಬೈದ್ರು. ಅದಕ್ಕೆ ಇವಾಗ ಕರಿಯಕ್ಕೆ ಹೋಗಲ್ಲ. ಸುಮ್ಮನೆ ಇಷ್ಟ ಇಲ್ದಿರೋರಿಗೆ ಯಾಕೆ ಕರೆದು ನಾವ್ಯಾಕೆ ಬೇಜಾರು ಮಾಡೋದು ಅಂತ ಹೋಗಲ್ಲ ಅಂತ ಹೇಳ್ತಿದ್ವಿ ಅಷ್ಟೇನೆ. ಇನ್ನೇನು ನಾವೇನೇನು ನಿಮ್ಮನ್ನೇನು ಬೈಕಂತ ಇರಲಿಲ್ಲ. ಸುಮ್ಮನೆ ಇಲ್ಲಿ ದೇವಸ್ಥಾನದ ಹತ್ರ ಜಗಳ ಮಾಡೋದು ಬೇಡ, ಮದುವೆ ಕರಿಯಕ್ಕೆ ಹೋಗ್ಬೇಕು, ಏನೋ ಇಲ್ಲೇ ಸಿಕ್ಕಿದ್ದೀರಾ ಅಂತ ಹೇಳ್ಬೇಕಷ್ಟೇನೆ. ಮದುವೆಗೆ ಬರ್ರಿ ಅಷ್ಟೇನೆ. ಹಿಂಗೆ ಬೆಣ್ಣೆ ಕೂದಲು ತೆಗ್ದಂಗೆ ಮಾತಾಡ್ಬಿಟ್ರೆ ಬರ್ತೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯೇನು? ಎಂದಿಗೂ ಸಾಧ್ಯ ಇಲ್ಲ. ನಮ್ಮನೆ ನಿಮ್ಮನೆ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ನಾನು ಸಾಯ ತಕನ ನಿನ್ನಂತೂ ಹತ್ರಕ್ಕೆ ಸೇರ್ಸಲ್ಲ. ಹೋಗ್ತಾ ಇರು ನೀನು. ಹೋಗ್ಲಿ ಬಿಡಿ ಕಣಮರೆ, ನಂದೇ ತಪ್ಪು. ನಾನೇ ಕರಿಯಲ್ವಾ ಅಂತ ಕೇಳಿದೆ. ನಿಮ್ಮನ್ನ ಬೇರೆ ನೋಡಲಿಲ್ಲ ನಾನು. ಕರಿತೀರಾ ಹೆಂಗೆ ಅಂತ ಕೇಳಿದೆ ಅಷ್ಟೇನೆ. ಅದಕ್ಕೆ ಅವ್ರು ಹೇಳ್ತಿದ್ರು ಅಷ್ಟೇನೆ. ಹೋಗ್ಲಿ ಬಿಡ್ರಿ, ಅಷ್ಟಕ್ಕೋಸ್ಕರ ಯಾಕೆ ಸುಮ್ಮನೆ ಜಗಳ ಮಾಡ್ತೀರಾ? ಇವಳು ಬೇರೆ ಬಂದು ಮಧ್ಯದಾಗ ನಂದೊಂದು ಎಲ್ಲಿ ಕ್ಲಿ ಅಂತ ಆಗ್ಲ ಕೈಗೆ ಬೇವಿನಕಾಯಿ ಸಾಕ್ಷಿ ಹೇಳಕ್ಕೆ ಸುಮ್ಮನೆ ಮುಚ್ಕೊಂಡು ಹೋಗಕ್ಕೆ ಕಲ್ಕ. ನೀವೆಲ್ಲರೂ ಒಂದೇನೆ. ಲಸ್ಮಕ್ಕಯ್ಯ ಹೋಗ್ಲಿ, ಸುಮ್ಮನೆ ಲಸ್ಮಕ್ಕಯ್ಯ. ಯಾಕೆ ಸುಮ್ಮನೆ ಮಾತು ಬೆಳೆದ್ರೆ ಸುಮ್ಮನೆ ಜಗಳ ಆಗುತ್ತೆ. ಏನು ಬೇಡ ಅಮ್ಮ, ಬಾ ನಾವು ಹೋಗೋಣ. ಸರಿ ನಡಿಯಮ್ಮ, ಎಲ್ಲಾರನ್ನೂ ಕರೆದು ಬರೋಣ. ಸುಮ್ಮನೆ ಯಾಕೆ ಇವ್ರ ಹತ್ರ ಒಂದು ಮಾತಾಡಿದ್ರೆ ಸುಮ್ಮನೆ ಅವ್ರಿಗೆ ಸಿಟ್ಟು ಬರುತ್ತೆ. ನಾವು ಮಾತಾಡೋದೇ ಬೇಡ. ನಡಿ ಹೋಗೋಣ. ಹೋಗ್ರಿ ಎಲ್ಲಾರನ್ನೂ ಕರೀರಿ. ಯಾರನ್ನ ತಿಂಬಕ್ ಗತಿ ಇಲ್ದಿರೋರು ಬರ್ಬೇಕಷ್ಟೇ ನಿಮ್ಮಂಥರ ಮದುವೆಗೆ. ಸ್ವಾಭಿಮಾನ ಇರೋ ನಮ್ಮಂಥರ ಯಾರು ಬರಲ್ಲ. ಇನ್ನೊಂದು ಸಂಸಾರ ಹಾಳು ಮಾಡಿರೋರ ಮದುವೆಗೆ ಯಾರು ಬರ್ತಾರೆ? ಹೋಗ್ರಿ ಯಾರಾದ್ರೂ ತಿಂಬಕ್ ಗತಿ ಇಲ್ದಿರೋರನ್ನ ಕರ್ಕೊಂಡು ಮದುವೆ ಮಾಡೋಗ್ರಿ. ಅಯ್ಯೋ ಅಕ್ಕ, ಯಾಕೆ ಸುಮ್ಮನೆ ಹಂಗಂತೀಯ? ಯಾರು ಮದುವೆಗೆ ಬರೋರೆಲ್ಲನ ತಿನ್ನಕ್ ಗತಿ ಇಲ್ದಿರೋರೇ ಬರಲ್ಲ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಬರ್ತಾರೆ ಅಷ್ಟೇ. ನಾವು ಕರೆದಿರೋದಕ್ಕೆ ಮರ್ಯಾದೆ ಕೊಟ್ಟು ಬರ್ತಾರೆ ಅಷ್ಟೇನೆ. ಯಾರು ತಿನ್ನಕ್ ಗತಿ ಇಲ್ದೇನೆ ಏನು ಯಾರು ಇಲ್ಲ ನಮ್ಮೂರಾಗ ಅಂತವ್ರೇನು. ಎಲ್ಲರೂ ಚೆನ್ನಾಗೇ ಇದ್ದಾರೆ, ದುಡ್ಡು ತಿನ್ನೋ ಅಂತವ್ರೇನೆ. ಸುಮ್ಮನೆ ಯಾರ್ಯಾರ ಬಗ್ಗೆನೋ ಈ ಥರ ಎಲ್ಲ ಕೀಳಾಗಿ ಮಾತಾಡಬಾರ್ದು. ಮತ್ತಿನ್ನೇನು ತಿನ್ನಕ್ ಗತಿ ಇಲ್ದಿರೋರೆ ಮತ್ತೀಗ ನಿಮ್ಮಂಥರ ಮದ್ವೆಗೆ ಬರೋದು. ನಮ್ಮಂಥರ ಮದ್ವೆಗಾದ್ರೆ ಎಲ್ಲರೂ ಬರ್ತಾರೆ ಗೌರವ ಕೊಟ್ಟು ನಮ್ಮನ್ನು ನೋಡಿ. ನೀನು ಮದ್ವೆಗೆ ಯಾರು ಬರ್ತಾರೆ? ಹೋಗ್ತಾ ಇರು ನೀನು. ಆಗ ಯಮ್ಮ ಯಾರು ನೀನು ಮದುವೆ ಮಾಡ್ಕೊಂತ ಇದೆಯಲ್ಲ, ಆ ಯಮ್ಮನ ಮನೆಯವರು ಈ 2 ಮನೆಯವರೇ ಮದುವೆ ಮಾಡಕ್ಕೆ ಬರೋದು. ಇನ್ಯಾರು ಬರಲ್ಲ. ಹೋಗು ಯಾರನ್ನೂ ಕರಿಯಕ್ಕೆ ಹೋಗ್ಬೇಡ. ಸುಮ್ಮನೆ ಕರ್ದಿ ಯಾಕೆ ಮೈನೋ ಮಾಡ್ಕೊಂತೀರ ಎಲ್ಲರ ಮಂತಕ್ಕೆ ಹೋಗಿ. ಆಯ್ತು ಬಿಡು ದೊಡ್ಡಮ್ಮ, ಹಂಗೆ ಆಗ್ಲೇಳು. ಯಾರು ಬರ್ತಾರೋ ಅವರೇ ನಮ್ಮವರು. ಅಮ್ಮ ಬಾ, ಜಾಸ್ತಿ ಮಾತಾಡೋದು ಬೇಡ. ಸುಮ್ಮನೆ ಮಾತು ಬೆಳೆಯುತ್ತೆ. ನಾವು ಹೋಗನ್ ಬಾರಮ್ಮ, ಬಾ. ಅವ್ರು ಏನಾದರೂ ಮಾತಾಡ್ಕೊಂಬ್ಲಿ, ನಿನ್ನ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಹೋಗನ್ ಬಾ. ಸರಿ ನಡಿಯಮ್ಮ. ಅಯ್ಯೋ ಅಲ್ಲ, ನಾವೇನಂತದ್ದು ಮಾತಾಡಿವಿ ಅಂತಾನ ಇವರಿಬ್ರು ಹಿಂಗೆ ಜಗಳ ಮಾಡ್ತಾರೆ. ಅಯ್ಯೋ ನಡಿಯಮ್ಮ, ಸುಮ್ಮನೆ ಹೋಗೋಣ. ನೀನು ಯಾಕೆ ಹಿಂಗೆ ನೋಡ್ತಾ ಇದೀಯಾ? ಹೋಗು ಕಾತ್ಕೊಂಡಿದ್ದೇನೋ. ಮದುವೆ ಆದ್ರೆ ಸಾಕು ಹೋಗೋಣ ಅಂತಾನ. ಹೋಗು. ನಿನ್ನಂತಾರೆ ಹೋಗ್ಬೇಕಷ್ಟೇ ಅವಳ ಮದುವೆಗೆ. ಇನ್ಯಾರು ಹೋಗಲ್ಲ ನಮ್ಮಂತಾರೆ ಯಾರು. ಆಯ್ತು ಬಿಡ್ರಿ ಕಳಮರಿ, ನಮ್ಮಂತಾರೆ ಹೋಗ್ತೀವಿ. ಬಡವರೇ ಆಗೋದು, ಶ್ರೀಮಂತರು ಯಾವತ್ತೂ ಆಗಲ್ಲ ಅನ್ನೋದ ತೋರಿಸ್ಕೊಟ್ರಿ ನೀವು. ಹೋಗ್ತೀನಿ ಬಿಡ್ರಿ. ಅಯ್ಯೋ, ನಮ್ಗೆ ಗೌರವ ಕೊಡೋರ್ಗೆ ನಾವು ಗೌರವ ಕೊಡ್ತೀವಿ, ಮರ್ಯಾದೆ ಕೊಡೋರ್ಗೆ ಮರ್ಯಾದೆ ಕೊಡ್ತೀವಿ, ಕೊಡ್ತಿಲ್ದಿರೋರ್ಗೆ ನಾವು ಕೊಡಲ್ಲ. ನಮಗೂ ಗೊತ್ತೈತಿ ಯಾರ ತಗ ಹೆಂಗೆ ಮಾತಾಡ್ಬೇಕು ಅಂತಾನ. ನೀವೇನು ಹೇಳೋದು? ನಾವು ಹೋಗ್ತೀವಿ ಮದ್ವೆಗೆ. ಅದಕ್ಕೆ ಕಾತ್ಕೊಂಡಿದ್ದಲ್ಲ. ಹೋಗು, ಚೆನ್ನಾಗಿ ಪಾಯಸ ಬೂಂದಿ ಹಾಕ್ತಾರೆ, ತಿಂದು ಬರ್ತೀನಿ ಬಿಡ್ರಿ. ಅಯ್ಯ, ಮದ್ವೆಗೆ ಹೋಗಿರ್ತೀವಿ ಅಂದ್ರೆ ಊಟ ಮಾಡ್ದ ಹಂಗೆ ಬರೋಕ್ಕಾಗುತ್ತಾ? ಬರ್ದಿಲ್ದಿದ್ರೆ ನಿಮ್ಮ ಮನೆ ಬರ, ನಾನೇನು ಮಾಡೋಕ್ಕಾಗುತ್ತೆ? ನೋಡ್ದೇನಮ್ಮ ಎಷ್ಟು ದಿಮಾಕು ಇವಳಿಗೆ. ಇವಾಗ ಬಂದಿಟ್ಟು ಹೊಲ ತಾಂಡು ಬೆಳಿತಾರಲ್ಲ, ರಾಗಿ ಭತ್ತ ತೆಂಗಿನಕಾಯಿ ಎಲ್ಲ, ಅದಕ್ಕೆ ದಿಮಾಕ್ ಬಂದೈತಿ. ಕೂಲಿ ಮಾಡ್ಕೊಂಡು ತಿಂದಿದ್ರೆ ಗೊತ್ತಾಗದೆ ಇವಳಿಗೆ. ಅಯ್ಯೋ ನಡಿಯಮ್ಮ, ಅಂತಾಗೆ ಹುಡುಗರು ಬೇರೆ ಮನೆಗೆ ಮನಸ್ಸು ಬಂದಿದ್ವಿ, ಬೇಗ ಕೈ ಮುಗ್ದು ಹೋಗ ನಡಿ. ಇವ್ರು ಸುದ್ದಿ ಕಟ್ಕೊಂಡು ನಮ್ಗೆ ಏನಾಗಬೇಕಾಗೈತಿ? ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು, ನಮ್ಗೆ ಏನಾಗಬೇಕಾಗೈತಿ? ಅಮ್ಮ ತಾಯಿ, ಏನಮ್ಮ ಇದು ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾ ಇದೆಯಾ? ನಾವು ಅಂದ್ಕೊಂಡಿದ್ದು ಯಾವುದೂ ನಡೀತಾ ಇಲ್ಲ. ನಮ್ಮ ವಿರೋಧಿಗಳೆಲ್ಲನ ನಮಗಿನ್ನ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ನಾವು ಮಾಡ್ತಾ ಇರೋ ಕೆಲಸಕ್ಕೆ ಬರೀ ಅಡ್ಡಿ ಆತಂಕಗಳೇ ಕೊಡ್ತಾ ಇದೆಯಾ? ತಾಯೇ ಒಳ್ಳೇದು ಮಾಡಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.